ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಕೆಎಸ್ಆರ್ಟಿಸಿ ಬಸ್ ಜಪ್ತಿ ಮಾಡಲಾಯಿತು. ರಸ್ತೆ ಅಪಘಾತ ಪ್ರಕರಣದಲ್ಲಿ ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ನೀಡುವ ನ್ಯಾಯಾಲಯದ ಆದೇಶವನ್ನು ಪಾಲಿಸದ ಹಿನ್ನೆಲೆ ಪಟ್ಟಣದ ಹಿರಿಯ ಸಿವಿಲ್ ನ್ಯಾಯಾಲಯದ ಸಿಬ್ಬಂದಿ ಹಾಗೂ ವಕೀಲರು ದಾವಣಗೆರೆ ಡಿಪೋಗೆ ಸೇರಿದ ಸರ್ಕಾರಿ ಬಸ್ ಅನ್ನು ಜಪ್ತಿ ಮಾಡಿದ್ದಾರೆ. ಪರಿಹಾರ ನೀಡದ ಕಾರಣ ನ್ಯಾಯಾಲಯದ ಆದೇಶದ ಮೇರೆಗೆ ಸಿಬ್ಬಂದಿ ಜಗಳೂರು ಬಸ್ ನಿಲ್ದಾಣಕ್ಕೆ ಆಗಮಿಸಿದ ದಾವಣಗೆರೆ ಡಿಪೋ ಬಸ್ ತಡೆದು ಜಪ್ತಿ ಮಾಡಿದ್ರು. ಬಳಿಕ ಅದನ್ನು ಕೋರ್ಟ್ ವಶಕ್ಕೆ ಒಳಪಡಿಸಲಾಯಿತು. ಇನ್ನು ಕಳೆದ 2018 ಏಪ್ರಿಲ್ 2ರಂದು ಅಸ್ಗೋಡು ಮಾರ್ಗದ ಕಲ್ಪನಹಳ್ಳಿ ಬಳಿ ರಸ್ತೆ ಅಪಘಾತ ಸಂಭವಿಸಿತು. ಚಿತ್ರದುರ್ಗದಿಂದ ದಾವಣಗೆರೆಗೆ ಹೊರಟಿದ್ದ ಸಾರಿಗೆ ಬಸ್ ಜಗಳೂರಿನಿಂದ ದಾವಣಗೆರೆಗೆ ತೆರಳುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆಯಿತು. ಪರಿಣಾಮ ಸ್ಥಳದಲ್ಲೇ ಬೈಕ್ ಸವಾರ ಬುಲ್ಲೇನಹಳ್ಳಿ ಕೊಟ್ರೇಶ್ ಮೃತಪಟ್ಟಿದ್ದರು. ಈ ಪ್ರಕರಣ ವಿಚಾರಣೆ ನಡೆದಿದ್ದು ಮೋಟಾರ್ ಅಪಘಾತ ಪರಿಹಾರ ನ್ಯಾಯಮಂಡಳಿ ಮೃತ ಕುಟುಂಬಕ್ಕೆ 18,39,600 ರೂಪಾಯಿ ಹಾಗೂ ಶೇಕಡಾ 6% ಬಡ್ಡಿಯೊಂದಿಗೆ 1 ತಿಂಗಳೊಳಗೆ ಪಾವತಿಸುವಂತೆ ಆದೇಶಿಸಿತ್ತು. ಆದರೆ ಇಲಾಖೆ ನಿಗದಿತ ಅವಧಿಯಲ್ಲಿ ಪರಿಹಾರ ನೀಡುವಲ್ಲಿ ವಿಫಲವಾಗಿತ್ತು. ವಕೀಲರು ಮಾತನಾಡಿ, ಅಧಿಕಾರಿಗಳು ಬಾಕಿ ಹಣವನ್ನು ಕೂಡಲೇ ಪಾವತಿಸಬೇಕು, ಇಲ್ಲದಿದ್ದರೆ ಜಪ್ತಿ ಮಾಡಲಾದ ವಾಹನವನ್ನು ಹರಾಜು ಹಾಕಲಾಗುವುದು ಹಾಗೂ ಬಾಕಿ ಮೊತ್ತಕ್ಕಾಗಿ ಮುಂದೆಯೂ ಇಲಾಖೆಯ ಇತರೆ ವಾಹನಗಳನ್ನು ಜಪ್ತಿ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರು. ಕಾರ್ಯಾಚರಣೆಯಲ್ಲಿ ಜಿಲ್ಲಾ ನ್ಯಾಯಾಲಯದ ಅಮೀನುಗಳಾದ ಮಂಜುನಾಥ್, ಗುರುಮೂರ್ತಿ, ತಿಪ್ಪೇಸ್ವಾಮಿ, ವಕೀಲರಾದ ಆರ್ ಓಬಳೇಶ್, ಡಿಸಿ ತಿಪ್ಪೇಸ್ವಾಮಿ, ಮೃತರ ಪತ್ನಿ ಶಾಂತಮ್ಮ ಹಾಗೂ ಜಗಳೂರು ಗೊಲ್ಲರಹಟ್ಟಿಯ ಹನುಮಂತಪ್ಪ ಇದ್ದರು.